ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 296. ಇವತ್ತಿನ ವಿಷಯ ನಮ್ಮ ಕರ್ನಾಟಕದ ಖ್ಯಾತ ಸಾಹಿತಿ, ಮಾಜಿ ಸಚಿವರು, ಹೋರಾಟಗಾರ್ತಿಯಾಗಿರ್ತಕ್ಕಂಥ ಶ್ರೀಮತಿ BT ಲಲಿತಾ ನಾಯ್ಕ್ ಇವರ ಮೇಲೆ ದಾವಣಗೆರೆಯ ಪೊಲೀಸ್ನವರು ಸ್ವಯಂ ಪ್ರೇರಿತರಾಗಿ ಅಂದರೆ ಸುಮೋಟೋ ಕೇಸನ್ನು ಹಾಕಿದ್ದಾರೆ. ಕಾರಣ ಏನಪ್ಪ ಅಂತೇಳಿದರೆ, ಅವರು ರಾಮಾಯಣದ ಲಕ್ಷ್ಮಣ, ರಾವಣ ಮತ್ತು ರಾಮನ ಪಾತ್ರವನ್ನು ವಿಮರ್ಶೆ ಮಾಡಿದ್ದು ಸರಿಯಲ್ಲ, ಅದು ಕೆಲವರಿಗೆಲ್ಲ ನೋವಾಗಿದೆ ಅಂತಕ್ಕಂಥ ವಿಚಾರ. ನೋಡಿ, ರಾಮಾಯಣ ಮೂಲ ವಾಲ್ಮೀಕಿಯ ರಾಮಾಯಣ ಆದಮೇಲೆ ಸಾವಿರಾರು ರಾಮಾಯಣಗಳು ಬಂದಿದೆ, ವಿಮರ್ಶೆ ಆಗ್ತಲೇ ಇದೆ. ನಂತರ ಅವರು ಹೆಚ್ಚು ಓದ್ಕೊಂಡಿರೋರು, ಬರಹಗಾರ ಹೌದು, ಮಾಜಿ ಸಚಿವರು ಹೌದು. ಅವರಿಗೆ ವಿಮರ್ಶೆ ಮಾಡ್ತಕ್ಕಂಥ ಅಧಿಕಾರ, ಸ್ವಾತಂತ್ರ್ಯವನ್ನು ಆ ಪೊಲೀಸ್ ಸ್ಟೇಷನ್ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಅವರಿಗೆ ಸಂವಿಧಾನನೇ ಕೊಟ್ಟಿದೆ, ಆರ್ಟಿಕಲ್ 51AH ಪ್ರಕಾರ. ಆ ದೃಷ್ಟಿಯಲ್ಲಿ ನನಗೆ ವ್ಯಕ್ತಿಗತವಾಗಿ ನಮ್ಮ ಕರ್ನಾಟಕ ಪೊಲೀಸ್ ಬಗ್ಗೆ ಭಾಳ ಗೌರವ ಇದೆ. ಬೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ ದ ಎಂಟೈರ್ ಕಂಟ್ರಿ. ಆದರೆ ಕೆಲವು ಅವಿವೇಕಿಗಳು ಈ ಸಂವಿಧಾನವೂ ಅರ್ಥ ಆಗಲ್ಲ, ಕಾನೂನು ಅರ್ಥ ಆಗಲ್ಲ, FIR ಹಾಕಿಬಿಡ್ತಾರೆ ಸುಮೋಟೋ. ಅದೇನೇ ಬೆಳಗಿಂದ ಸಾಯಂಕಾಲ ತನಕ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ ಕೋಮುವಾದಿಗಳು, ಭಾಷಣದ ಮೂಲಕ, ಅದರ ಮೂಲಕ. ಅದರ ಬಗ್ಗೆ ಇವರು ಯಾವುದೂ ಕೂಡ ಸುಮೋಟೋ ಮಾಡಲ್ಲ, ಇದು ಮಾಡೋಲ್ಲ. ಯಾವನೋ ಕೋಮುವಾದಿ ಹೇಳ್ದ ಅಂಥೇಳಿ ಇಂಥ ದೊಡ್ಡ ವ್ಯಕ್ತಿಯ ಬಗ್ಗೆ ಜೀವನ ಪರ್ಯಂತರ ಪಾಪ ಇವರು ನಮ್ಮ BT ಲಲಿತಾ ನಾಯ್ಕರವರು ಸಮಾನತೆಗೋಸ್ಕರ ವೈಚಾರಿಕ ಒಂದು ಕರ್ನಾಟಕವನ್ನು ನಿರ್ಮಾಣ ಮಾಡಲಿಕ್ಕೆ ಹೋರಾಟವನ್ನು ಮಾಡ್ತಲೇ ಇದ್ದಾರೆ. ಇಂಥ ದೊಡ್ಡ ವ್ಯಕ್ತಿಗಳ ಬಗ್ಗೆ ಹಿಂದೆ ಮುಂದೆ ನೋಡ್ದಲೇ ಯಾರ್ದೋ ಮಾತು ಕೇಳ್ಕೊಂಡು ಇವರು ಸುಮೋಟೋ FIR ಮಾಡ್ತಾರಪ್ಪ ಅಂತ ಹೇಳಿದರೆ ನಾಚಿಕೆ ಆಗಬೇಕು. ದಯವಿಟ್ಟು ಖಂಡಿತ ಇದೆಲ್ಲ ಖಂಡನೀಯ. ಇದು ಎಲ್ಲ ಪ್ರಗತಿಪರರು, ವಿಚಾರವಂತರು ಇದನ್ನು ಖಂಡನೆ ಮಾಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರ ಗಮನಕ್ಕೆ ಹೋಗದೇ ಇದ್ದಿರಬಹುದು. ಅವರು ಕೂಡ ಸರಿಯಾದ ಒಂದು ಹೇಳಿ ಅದನ್ನು ವಿತರಣೆ ಮಾಡಬೇಕು. ಮತ್ತು ಯಾರು FIR ಮಾಡಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿಬಿಟ್ಟು, ಅಮಾನತರಿಗೆ ಮಾಡಿಬಿಟ್ಟು ಡಿಪಾರ್ಟ್ಮೆಂಟ್ಲಿ ಎಂಕ್ವೈರಿಯನ್ನು, ಈ ಇಲಾಖೆ ಎಂಕ್ವೈರಿಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲ ಪ್ರಗತಿಪರರು, ಹೋರಾಟಗಾರರು ಇದನ್ನು ಖಂಡಿಸಬೇಕು ಅಂಥೇಳಿ ನಾನು ಮನವಿ ಮಾಡ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೋಡಿ ಚರ್ಚೆ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಎಲ್ಲರಿಗೂ ವಂದನೆಗಳು.